ಪ್ರತಿ ಗಿಡಕ್ಕೂ ಅಷ್ಟೇ ನಾವಿಲ್ಲಿ ಸುತ್ತಲಿ ಹಗ್ಗವನ್ನು ಹಾಕಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಕಟ್ಟಬಾರ್ದು. ನಾವೀಗ ಇಲ್ಲಿ ಗಿಡಕ್ಕೆ ನೋಡಿ ಈ ರೀತಿ ಫುಲ್ ಸುತ್ತಿದೀವಿ. ಕೆಳಗಡೆ ಒಂದು 2, 3, 4, 5 ಕಡೆ ಕಟ್ಟಿದೀವಿ. ಇದು ಗಾಳಿಗೆ ಆಗಬಾರ್ದು. ಇನ್ನೂ ಒಂದ್ ಸಮಯ ಕಟ್ಬೋದು, ಯಾಕಂದ್ರೆ ಇಲ್ಲಿಗೂ ಇಲ್ಲಿಗೊಂದು ಕಟ್ಬೋದು. ಅವಾಗ ಏನಾಗ್ತದೆ, ಗಾಳಿಗೆ ಅದು ಶೇಕ್ ಆಗೋದಿಲ್ಲ. ಇಲ್ದ್ರೆ ಏನಾಗ್ತದೆ, ಗಾಳಿಗೆ ಆ ಕಡೆ ಈ ಕಡೆ ನೋಡಿ ಈ ತರ ಶೇಕ್ ಆಗ್ತಾ ಇರ್ತದೆ. ಈ ತರ ಶೇಕ್ ಆಗಕ್ ಬಿಡಬಾರ್ದು. ಶೇಕ್ ಆಗ್ಬಿಟ್ಟಾಗ ಎಲೆ ಎಲ್ಲ ಹರಿದೋಗುತ್ತೆ. ನಾವು ಇದನ್ನ ಇಲ್ಲಿ ಇನ್ನೊಂದು ಹಗ್ಗವನ್ನು ಹಾಕಿ ಬೇಕಾದ್ರೆ ನಾವು ಇಲ್ಲಿ ಕಟ್ಬೋದು. ಅವಾಗ ಏನಾಗ್ತದೆ, ಯಾವುದೇ ಕಾರಣಕ್ಕೂ ಶೇಕ್ ಆಗೋದಿಲ್ಲ. ಬೆಲ್ಲ ಕೆಲವು ನೋಡಿ ಈಗ ಗಾಳಿಗೆ ಹೇಗೆ ಆಗ್ತದೆ ನೋಡಿ, ಅವೆಲ್ಲ ಗಾಳಿಗೆ ತುದಿ ಕಟ್ಟಿರೋದೆಲ್ಲ ಆಗಿರುತ್ತೆ. ಇದು ಸ್ವಲ್ಪ ಇಲ್ಲಿ ತುದಿ ಪಿಕ್ಚರ್ ಏನಾಗ್ತದೆ, ಈ ತರ ಶೇಕ್ ಆಗ್ತದೆ. ಶೇಕ್ ಆಗಿ 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 ಅದೇನಾಗ್ತದೆ, ಈಗ ಅಕ್ಕ ಎಲ್ಲ ಲೂಸ್ ಆಗಿ ಬಂದ್ಬಿಡುದು. ಎಲ್ಲ ಪ್ರತಿ ಒಂದು ಕೆಲಸವನ್ನ ಬಹಳ ಸೂಕ್ಷ್ಮ ಕಟ್ಬೇಕು. ಕೆಳಗಡೆ ಕಟ್ಟೋದನ್ನ ಸ್ವಲ್ಪ ಫ್ರೀ ಆಗಿರ್ಬೇಕು ಜಾಗ. 8 ಆಕಾರದಲ್ಲಿ ಗಂಟು ತರ ಕಟ್ಬೇಕು. ಇಲ್ಲಿ ಫ್ರೀ ಇದೆ, ಇಲ್ಲಿ ಫ್ರೀ ಇದೆ, ಇದು ಫ್ರೀ ಇರ್ಬೇಕು. ಇದು ವಿಶಾಲ ಆಗ್ತದೆ. ಗಿಡ ದಪ್ಪ ಆಗ್ತಾ ಇದ್ದಾಗ ಇದಕ್ಕೆ ಸ್ಪ್ರೆಡ್ ಆಗಕ್ಕೆ ಅಲ್ಲಿ ನಾವು ಸ್ವಲ್ಪ ಜಾಗವನ್ನ ಫ್ರೀ ಆಗಿ ಕೊಡ್ಬೇಕು. ಇನ್ನು ಮೇಲೆ ಇದೆಲ್ಲ ಬೇಕಾದ್ರೆ ಟೈಟ್ ಆಗಿ ಕಟ್ಕೊಳ್ಬೇಕು, ಅದೇನು ತೊಂದರೆ ಇಲ್ಲ. ಹೀಗೆ ಇದು ಇಲ್ಲಿ ಇಲ್ಲಿ ನಾವೀಗ ಆಲ್ರೆಡಿ ಈಗ ಇಲ್ಲಿ ಹಾಕಿದ್ದೇವೆ. ಗಾಳಿ ನೋಡಿ, ವಿಪರೀತ ಗಾಳಿಗೆ ನಮ್ಗೆ ರೆಗ್ಯುಲರ್ ಗಾಳಿ ಗಿಡ ತನಗೆ ಹೇಗೆ ರಕ್ಷಣೆ ಬೇಕು ಅನ್ನೋದ್ರ ಬಗ್ಗೆ ಅದು ಬೇರೆ ಶಕ್ತಿಯನ್ನ ಕಾಪಾಡ್ಕೊಳ್ತದೆ. ಆದ್ರೆ ಇನ್ನು ಕೆಲವು ಕಡೆ ಏನಾಗ್ತದೆ ಹೇಳಿದ್ರೆ, ಯಾವುದೇ ಟೈಮ್ನಲ್ಲಿ ಗಾಳಿ ಇರೋದಿಲ್ಲ. ಯಾವುದೋ ಒಂದು ಮಳೆಗಾಲ ಶುರು ಆದಾಗ ಸ್ಪೀಡ್ ಗಾಳಿ ಬಂದಾಗ ಗಿಡ ಬೇರ್ ಸಮೇತ ಬಿದ್ದು ಹೋಗ್ತದೆ. ಬೇರ್ ಸುಡ್ಲಿಕ್ಕಿತ್ತು ಉದುರು ಬಿಡ್ತದೆ. ಇಲ್ಲಿ ನಮ್ಗೆ ಏನಾಗ್ತದೆ ಹೇಳಿದ್ರೆ, ಪ್ರತಿ ಕಡೆನೂ ನಮ್ಗೆ ಇಲ್ಲಿ ಇಲ್ಲೆಲ್ಲ ಗುಂಡಿ ತೆಗೆದು ಗುರ್ತಾಕಿದೆ ಅಲ್ವಾ? ಇಲ್ಲೂ ಈಗ ನೆಕ್ಸ್ಟ್ ಇಲ್ಲೂ ನಮ್ಗೆ ರೋಡ್ ಮಧ್ಯದಲ್ಲಿ ಇಲ್ಲೂ ಈಗ ನಮ್ಗೆ ಒಂದು ಫುಲ್ಲು 2 ಕಡೆ ಎಡ ಬಲ ನಮ್ಗೆ ತೆಂಗಿನ ಗಿಡಗಳು ಬರ್ತವೆ. ಇಲ್ಲಿ ನಮ್ಗೆ ಈಗ ಒಂದು 27 ಅಡಿ ನಾವು ರಸ್ತೆಯನ್ನ ಬಿಟ್ಕೊಂಡಿದೀವಿ. ಅದು 30 ಅಡಿ ಅಂತ ಇತ್ತು. ಸ್ವಲ್ಪ ಸ್ಟ್ರೈಟ್ ಬರ್ಬೇಕು ಅನ್ನೋದಕ್ಕಾಗಿ ಅದು ಸ್ವಲ್ಪ ಅಡ್ಜಸ್ಟ್ ಮಾಡುವಾಗ ಅದೊಂದು 27 ಅಡಿಗೆ ಬಂದು ನಿಂತ್ಕೊಂಡಿದೆ. ಈಗ ನಾವಿಲ್ಲಿ 2 ಕಡೆ ಬಲಗಡೆ 2 ಲೈನು ತೆಂಗಿನ ಗಿಡಗಳನ್ನ ಇಲ್ಲಿ ಹಾಕ್ತೇವೆ. ಅದು ಕೂಡ ಅಷ್ಟೇ ಪ್ರಭುಚಂದ್ರ ಅವರ ಮೆಥಡ್ ಅಲ್ಲಿ ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣ್ತದೆ ಅದು. ಹಾಗೆ ಇದು ಸ್ಟ್ರೈಟ್ ಆಗಿ ನೋಡ್ಲಿಕ್ಕೆ ಒಂದು ರೋಡು ಎಡ ಬಲನು ತೆಂಗಿನ ಗಿಡಗಳು ಕಮಾನ್ ಹಾಕ್ದಂಗೆ ಇರ್ತದೆ. ಆಮೇಲೆ ಈಗ ಇದೂನು ಈಗ ಇಲ್ಲೆಲ್ಲ ಗುರ್ತು ಮಾಡಿ ಇಟ್ಟಿದ್ದೇವೆ, ಅದು ಬರುತ್ತೆ. ಹಾಗೆ ಇದು ತೆಂಗಿನ ಗಿಡ ಈಗ ಎಲ್ಲ ಎಡಗಡೆ ಬಲಗಡೆ ಹಾಕಿದ್ದೇವೆ. ಈ ಮಧ್ಯದ ಜಾಗದಲ್ಲಿ ನಾವು ಬೇರೆ ಏನಾದ್ರು ಒಂದನ್ನ ಇಲ್ಲಿ ಬೇರೆ ಬೆಳೆ ಅಥವಾ ನಿಮ್ಗೆ ಏನಾದ್ರು ಅರ್ಜೆಂಟ್ಗೆ ಏನಾದ್ರು ತರಕಾರಿ ಬೇಕು ಅಂದ್ರೆ ನೀವು ಈ ಜಾಗದಲ್ಲಿ ತರಕಾರಿಯನ್ನ ಅಥವಾ ಇನ್ನು ಏನೇ ಒಂದನ್ನ ಈ ಇಷ್ಟ ಆಗೋ ಜಾಗದಲ್ಲಿ ನಾವು ಇಲ್ಲಿ ಬೆಳ್ಕೊಳ್ಬಹುದು. ಅದಕ್ಕೇನು ತೊಂದರೆ ಏನಿರೋದಿಲ್ಲ. ಇಲ್ಲಿ ಕಸ ಕಡ್ಡಿನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾವೇನಾದ್ರು ಉರುಳಿ ಸೆಣಬು ಇದೆಲ್ಲ ಹಾಕೊಂಡಾಗ ಏನಾದ್ರೆ ಬಾರ್ಡಲ್ಲಿ ಚೆಂಡು ಹೂವ ಇಂಥದ್ದೆಲ್ಲವನ್ನು ಹಾಕೊಳ್ಬಹುದು. ನೋಡಿ ಇಲ್ಲಿ ಒಂದು 10 ಅಡಿ ನಾವಿಲ್ಲಿ ಗುಂಡಲ್ ಡ್ಯಾಮ್ ಅಲ್ಲಿ ಈಗ ಒಂದು ಹೊಸ ಪ್ರಯೋಗ, ನಮ್ಮ ಇಷ್ಟು ತೋಟ ಮಾಡಿದ್ರಲ್ಲಿ ಇದೊಂದು ಬೇರೆ ರೀತಿಯ ಒಂದು ಪ್ರಯೋಗನ ಮಾಡಿದೀವಿ. ಈ ಒಂದು 10 ಅಡಿ ಜಾಗದಲ್ಲಿ ನಾವು ಬೇರೆ ಬೇರೆ ಹೂವಿನ ಗಿಡಗಳು, ಆಮೇಲೆ ಇಲ್ಲಿ ಸೆಣಬು ಇಂಥದ್ನೆಲ್ಲ ನಾವಿಲ್ಲಿ ಕ್ಲೀನ್ ಆಗಿ ಉರುಳಿ ಇಂಥದ್ನೆಲ್ಲ ನಾವಿಲ್ಲಿ ಕ್ಲೀನ್ ಆಗಿ ಹಾಕೊಳ್ಬಹುದು. ಅದೆಲ್ಲ ಹೂವು ಬರುತ್ತೆ. ಚೆಂಡು ಹೂವನು ನಾವಿಲ್ಲಿ ಯಥೇಚ್ಛ ಚೆಂಡು ಹೂವು ಇದೆಲ್ಲ ಹಾಕ್ಬೋದು. ಹಾಗೆ ಏನಾಗುತ್ತೆ ಅಂದ್ರೆ ಗಾಳಿ ನೋಡಿ, ನಿಮ್ಗೆ ಗಾಳಿ ಗಿಡಗಳಿಗೆ ಒಡೆದು ಅಭ್ಯಾಸ ಆದ್ರೆ ಏನಾಗ್ತದೆ, ತನ್ನ ರಕ್ಷಣೆಗಾಗಿ ಅದೇನು ಮಾಡ್ತದೆ, ಬಂದೋಬಸ್ತಾಗಿ ತನ್ನ ಬೇರುಗಳನ್ನ ಅದು ಸ್ಟ್ರಾಂಗ್ ಆಗಿ ಕೊಟ್ಕೊಳ್ತದೆ. ಹಾಗೆ ಈ ಗಿಡನೂ ಅಷ್ಟೇ ನೋಡಿ, ಇಲ್ಲಿ ಈಗ ಈ ತರ ಬಿಡಬಾರ್ದು. ನಾವು ಇಲ್ಲೊಂದು ಗಂಟನ್ನ ಹಾಕ್ಬೇಕು. ಗಾಳಿಗೆ ಆಗಾಗ ಬಿಚ್ಚಿ ಹೋಗ್ತದೆ, ಇಲ್ಲೊಂದು ಗಂಟನ್ನ ಹಾಕ್ಬೇಕು. ಅವಾಗ ಏನಾಗ್ತದೆ, ಅದು ಶೇಕ್ ಆಗೋದಿಲ್ಲ. ಈ ತರ ಬಿಟ್ಬಿಟ್ರೆ ಏನಾಗ್ತದೆ, ಅದು ನಿಮ್ಗೆ ತೊಂದರೆ ಆಗ್ತದೆ. ಈ ರೀತಿ ಕೆಲವರೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ರೀತಿ ಪ್ಲಾಸ್ಟಿಕ್ ಕವರ್ನ ಕಟ್ತೀರಿ. ಪ್ಲಾಸ್ಟಿಕ್ ಕವರ್ನ ಕಟ್ಟಬಾರ್ದು. ಪ್ಲಾಸ್ಟಿಕ್ ಕವರ್ನ ಕಟ್ಟಿದ್ರೆ ಏನಾಗ್ತದೆ ಅಂದ್ರೆ, ಗಿಡಗಳು ವಿಷಾದ ಆಗ್ತಾ ಇದ್ದಂಗೆ ಅದು ಪ್ಲಾಸ್ಟಿಕ್ ಕವರ್ ಆ ಗಿಡದಲ್ಲಿ ಅಲ್ಲೇ ಉಳಿತದೆ. ಅದರಿಂದ ಅದಕ್ಕೆ ಅದು ಕಷ್ಟ ಆಗ್ತದೆ. ನಾವು ಸುತ್ತಲಿ ಹಗ್ಗವನ್ನು ಹಾಕಿದ್ರೆ ಏನಾಗ್ತದೆ, ಅದು 1-2 ತಿಂಗಳು 3 ತಿಂಗಳು ಆದ್ಮೇಲೆ ನೀರಿಗೆ ಬಿಸಿಲಿಗೆ ಬಿಟ್ಟರು ಕಟ್ ಆಗ್ತದೆ. ಅವಾಗ ಅದು ಫ್ರೀ ಆಗ್ತದೆ. ನೀವೇನಾದ್ರೂ ಒಂದು ವೇಳೆ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಇಲ್ಲಿ ಕಟ್ಬಿಟ್ರೆ ಯಾವುದೇ ಕಾರಣ ಇಲ್ಲೇ ಉಳ್ಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಎಷ್ಟು ವಿಷಾದ ಇರ್ತದೆ. ಗಿಡದ ಬೆಳವಣಿಗೆ ತುಂಬಾ ಕಷ್ಟ ಆಗ್ತದೆ. ದಯಮಾಡಿ ಪ್ಲಾಸ್ಟಿಕ್ ಅಲ್ಲಿ ಎಲ್ಲಿ ಬೆಳೆಸ್ತಾರೆ ಎಲ್ಲ ಪಕ್ಕವಾಗಿ ಸುಮ್ಮನೆ ಇಟ್ಟಿರ್ತೀನಿ. ಆಮೇಲೆ ನೋಡೋಣ.
ಆಮೇಲೆ ಬೇಕಾದ್ರೆ ಇದನ್ನ ಬಿಚ್ಕೊಳ್ಬೋದು ಇದನ್ನ. ಆಮೇಲೆ ಈಗ ನಮ್ಮ ಬಂದು ಆ 100 ಕಟ್ಟೋವರೆಗೆ ಸ್ವಲ್ಪ ಇದನ್ನ ಸುಮ್ಮನೆ ಈಗ ಟೆಂಪ್ರವರಿಗೆ ಇಟ್ಟಿರ್ತೀನಿ. ಆಮೇಲೆ ಹುಡುಗರಿಗೆ ಹೇಳ್ಬಿಟ್ಟು ಈಗ ಅಲ್ಲಿ ಸುತ್ತಲಿ ಆಗ ತಂದು ಇಲ್ಲಿ ಕಟ್ಲಿಕ್ಕೆ ಹೇಳ್ತೀನಿ. ಅಲ್ಲಿ ಗಂಟೆ ಇದು ಗಾಳಿಗೆ ಬಿದ್ದು ಸ್ವಲ್ಪ ಇದು ಗಾಳಿಗೆ ಗಿಡ ತೊಂದರೆ ಆಗ್ತದೆ. ಹೀಗೆ ಸುಮ್ಮನೆ ಈಗ ಟೆಂಪ್ರವರಿ ಕಟ್ಟಿದ್ದೀನಿ ಅಷ್ಟೇ. ಇದು ಬಂದು ಈಗ ಇನ್ನೊಂದು 2-3 ನಿಮಿಷದಲ್ಲಿ ಹುಡುಗರು ಬಂದು ಇದನ್ನ ಬಿಚ್ಚಿ ಕಟ್ಬಿಡ್ತಾರೆ. ಆ ರೀತಿ ನೀವು ಈ ರೀತಿ ಸೆಣಬನ್ನೇ ಕಟ್ಕೊಳ್ಬೇಕು. ಗಾಳಿಗೆ ಈಗ ಶೇಕ್ ಆಗ್ತಾ ಇಲ್ಲ, ಗಾಳಿಯನ್ನು ತಡ್ಕೊಳಕ್ಕಾಗಿ ಟೆಂಪ್ರವರಿಗಾಗಿ ಕಟ್ಟಿರೋದಷ್ಟೇ ಶಾಸ್ತ್ರ. ಹಾಗೆ ಇಲ್ಲಿ ಬಾಗೆ ಈಗೆಲ್ಲ ಜಾಗವನ್ನ ನೀವು ಸ್ವಲ್ಪ ಬಾರ್ಡರ್ ನಲ್ಲಿ ಎಷ್ಟು ಬೇರೆ ಬೇರೆ ತರದಲ್ಲಿ ಡಿಸೈನ್ ಮಾಡಿ ಇಟ್ಕೊಳ್ತೀರಿ ಅಷ್ಟು ನಿಮ್ಗೆ ಒಂದು ಸೇಫ್ ಇರುತ್ತೆ. ಮತ್ತೆ ಪ್ರತಿ ತೋಟಕ್ಕೂ ಬಹಳ ಮುಖ್ಯ ಏನಪ್ಪ ಅಂದ್ರೆ ರಸ್ತೆ ಬಹಳ ಮುಖ್ಯ. ರಸ್ತೆ ಒಂದು ನಮ್ಗೆ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಜಮೀನಲ್ಲಿ ಸಾಗಾಣಿಕೆಗೆ, ಆಮೇಲೆ ಇನ್ನು ಮುಂದೆ ಬೆಳೆ ಬಂದ ಮೇಲೆ ಮತ್ತೆ ತಿರುಗಾಡಕ್ಕೆ ನೋಡಿ. ನೀವೊಂದು ಈ ತೋಟದಲ್ಲಿ ನೀವು ಸುಮಾರು ಒಂದು ರೌಂಡ್ ಬಂದ್ರೆ ಸುಮಾರು ಒಂದು 3,000-4,000 ಅಡಿಯಷ್ಟು ವಾಕ್ ಮಾಡಿದಾಗ ಅಷ್ಟು ವಿಶಾಲವಾದ ಜಾಗ. ಅದರಿಂದ ರಸ್ತೆನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು. ರಸ್ತೆ ಬಹಳ ಮುಖ್ಯ. ಜಮೀನಿಗೆ ರಸ್ತೆ ಇಲ್ಲದಿದ್ರೆ ಏನಪ್ಪಾ ಅಂದ್ರೆ ಮುಂದೆ ನಾವು ರಸ್ತೆ ಬಿಟ್ಕೊಂಡಿಲ್ವಲ್ಲ, ಕೆಲವೆಲ್ಲ ಹೇಳ್ತಾರೆ ಗಿಡಗಳ ಸಂಖ್ಯೆ ಕಮ್ಮಿ ಆಗ್ಬೋದು. ಗಿಡಗಳ ಸಂಖ್ಯೆ ಕಡಿಮೆ ಆಗಲ್ಲ. ಹಾಗೆ ಇಲ್ಲಿ ತೆಂಗಿನ ಗಿಡ ಇಲ್ಲಿ ಗಂಟ ಬಂದಿದೆ. ಇದು ಹೀಗೆ ಇಲ್ಲಿ ಈಗ ತೆಂಗಿನ ಗಿಡ ಇದು ಕಂಟಿನ್ಯೂ ಆಗಿ ಮಧು ಪಕ್ಕದಲ್ಲಿ ಇಲ್ಲಿ ತೆಂಗಿನ ಗಿಡ ಇನ್ನೊಂದು ಸಾಲು ಬರುತ್ತೆ. ಈ ಜಾಗ ಎಲ್ಲ ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಇಲ್ಲೊಂದು ಸಾಲು ಇಲ್ಲಿ ಬರುತ್ತೆ. ಇಲ್ಲಿ ಟೆಂಪ್ರವರಿಯಾಗಿ ಒಬ್ರು ಕರೆಂಟ್ ವೈರ್ನ ಇಲ್ಲಿ ಕಡೆ ಮಾಡಿ ಈ ಜಾಗದಲ್ಲೆಲ್ಲ ಬೇರೆ ಬೇರೆ ಏನಾದ್ರು ಸೆಣಬು ಎಲ್ಲಿ ಜಾಗ ಖಾಲಿ ಇರ್ತದೆ ಅಲ್ಲಿಗೆಲ್ಲ ಸೆಣಬು ಹುರುಳಿಯನ್ನು ಹಾಕ್ಕೋಬೇಕು. ಅವಾಗ ಏನಾಗ್ತದೆ, ನಮ್ಗೆ ಕಳೆ ಬರೋದನ್ನ ನಾವು ನಿಯಂತ್ರಣ ಮಾಡ್ಬೋದು. ಕಳೆ ಬರೋದನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಅದಕ್ಕೆ ಇರೋದು ಒಂದೇ ಒಂದು ದಾರಿ ಏನಪ್ಪ ಅಂದ್ರೆ ಸೆಣಬು ಹುರುಳಿಯನ್ನ ಟೆಂಪ್ರವರಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಅದೆಲ್ಲ ಅಲ್ಲಿ ಬೆಳೀತಾ ಇರ್ತದೆ. ಅದು ಹೂವ ಕಾಯಿ ಅದು ಹೊರಕ್ಕೆ ಶುರು ಆಗ್ತದೆ. ಇದು ಇಲ್ಲಿ ಒಂದು ಉಳ್ಗಟ್ಟೆ ತರ ಕಟ್ಟಿದ್ದಾರೆ. ಉಳ್ಗಟ್ಟೆ ಅಂತ ಹೇಳಿದ್ರೆ ಚೆಕ್ ಡ್ಯಾಮ್ ಅಂತ ಹೇಳ್ತಿರಲ್ಲ, ಅದರ ಚೆಕ್ ಡ್ಯಾಮು. ಇಲ್ಲಿ ಬಹಳ ಬೇಕಾದಷ್ಟು ಉಗುನಿ ಅಂಬು ಇದೆ ನೋಡಿ. ಈ ಜಮೀನಲ್ಲಿ ನಮ್ಗೆ ಇಲ್ಲಿ ವಿಪರೀತ ಉಗುನಿ ಅಂಬು. ಈ ಉಗುನಿ ಅಂಬುನ ಸ್ವಲ್ಪ ಬಿಟ್ಬಿಟ್ಟು ಸಾಕು, ಎಲ್ಲಾ ಗಿಡನ ಬಂದು ಅದು ಸುತ್ಕೊಂಡು ಸರಿ ಮಾಡ್ತದೆ. ಇಲ್ಲಿ ಯಾವಾಗ್ಲೂ ಅಷ್ಟೇ ನೀವು ಮಟ್ಟದಲ್ಲಿ ಜಾಗವನ್ನ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಸುಮಾರು ಒಂದು ಟ್ರಾನ್ಸ್ಫಾರ್ಮರ್ ವೈರ್ ಇಂದ ಒಂದು 20 ಅಡಿ ದೂರದಲ್ಲಿ ನಾವು ತೆಂಗಿನ ಗಿಡವನ್ನು ಹಾಕ್ಬೇಕು. ಇಲ್ಲಿ 20 ಅಡಿ ದೂರದಲ್ಲಿ ಹಾಕ್ಬೋದು. ಆಮೇಲೆ 15-20 ಜನ ಕರೆಂಟ್ ತಗೊಳ್ತಾರೆ. ಆದ್ರೆ ಒಬ್ಬನು ಅದನ್ನ ಕ್ಲೀನ್ ಮಾಡಕ್ ನೋಡಲ್ಲ. ನಾವೇನ್ ಮಾಡ್ಬೇಕು, ನಮ್ಮ ಟ್ರಾನ್ಸ್ಫಾರ್ಮರ್ ಯಾವಾಗ್ಲೂ ಕಸ ಕಟ್ಟಿಲ್ದಾಗೆ ನೋಡಿ ಎಲ್ಲ ಆಗ್ಲೂ ಒಂದೊಂದ್ಸಲ ಇಲ್ಲಿ ಏನೇನೋ ಗಿಡಗಳೆಲ್ಲ ಬೆಳೆದು ನಾವು ಸ್ವಲ್ಪ ದಿನ ಬೇರೆ ಕೆಲಸದಲ್ಲಿ ಇದ್ದಾಗ ಅಲ್ಲೆಲ್ಲ ಬೆಳೆದು ಮೇಲೆ ಹೋಗಿದೆ. ಅದನ್ನ ಯಾವಾಗ ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅವಾಗ ಮಾತ್ರ ಇದು ಚೆನ್ನಾಗಿರುತ್ತೆ. ನಿಮ್ಗೆ ಇಲ್ಲಿ ಹೇಳ್ದಂಗೆ ನಾನು ಇಲ್ಲಿ ಕ್ಲೀನ್ ಆಗಿ ಈ ತರ ಇಲ್ಲಿ ಬಿಟ್ಟಿದ್ದೀವಿ. ಇಲ್ಲಿ ತೆಂಗಿನ ಗಿಡ ಈ ತರ ಇಲ್ಲಿ ಬಂದಿದೆ. ಅದೇ ರೀತಿ ಈ ರಸ್ತೆಗೂ ಅಷ್ಟೇ. ಈ ರಸ್ತೆ ನಾವು ಮುಂದೆ ಹೋಗೋ ರಸ್ತೆ. ಇಲ್ಲಿ ತೆಂಗಿನ ಗಿಡ ನಿಮ್ಗೆ ಫುಲ್ ಹೇಗೆ ಇಲ್ಲಿ ಕ್ರಾಸ್ ಕಾಣ್ತಂದ್ರೆ ನೋಡಿ, ಇಲ್ಲಿ ಕ್ರಾಸ್ ಆಗಿದೆ. ಅದರಿಂದ ತೆಂಗಿನ ಗಿಡಕ್ಕೆ ನಾವು ಕರೆಂಟ್ ಕಂಬದಿಂದ ಎಡಭಾಗಕ್ಕೆ ಕರೆಂಟ್ ಕಂಬದಿಂದ 20 ಅಡಿ ಬಿಟ್ಟು ಇಲ್ಲಿ ಸಾಲ. ಈ ಕರೆಂಟ್ ಕಂಬದಿಂದ ಇಲ್ಲಿ 20 ಅಡಿಗೆ ಇಲ್ಲಿ ತೆಂಗಿನ ಗಿಡ ಬರ್ತದೆ. ಅದು ತೆಂಗಿನ ಗಿಡ ಅದು 15 ಅಡಿಗೆ ತೆಂಗಿನ ಗಿಡ ಇದೆ. ಅದಕ್ಕೆಲ್ಲ ಈಗ ಆಲ್ರೆಡಿ ನಾವು ಸಾಲನ್ನ ಕಟ್ಟಿ ಹಾಕಿದ್ದೇವೆ. ತೆಂಗಿನ ಗಿಡ ಆ ತರ ಅಲ್ಲಿ ಬರ್ತಾ ಇದೆ. ಇಲ್ಲೂ ಕರೆಂಟ್ ಕಂಬದ ಕೆಳಗಡೆ ನಾವು ಇಲ್ಲಿ ಜಾಗ ಇಲ್ಲಿ ಇರೋದ್ರಿಂದ ಇಲ್ಲಿಗೆ ಬೇರೆ ಯಾವ್ದು ಸೆಣಬು ಹುರುಳಿ ಇಂಥವನ್ನೆಲ್ಲ ನಾವು ಇಲ್ಲಿ ಹಾಕಿ ಇಟ್ಕೊಳ್ಬಹುದು. ಚೆನ್ನಾಗಿ ಜಾಗನ ನಾವು ಉಪಯೋಗಿಸ್ಕೊಂಡಾಗುತ್ತೆ. ಎರಡನೇದು ಇಲ್ಲಿ ಉಗುನಿ ಅಂಬುನು ತುಂಬಾ ಯಥೇಚ್ಛವಾಗಿ ಉಗುನಿ ಅಂಬು ಇಲ್ಲೂ ಬರ್ತಾ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಬೇರೆ ಬೇರೆ ಗಿಡಗಳನ್ನ ಇಲ್ಲಿ ಹಾಕೊಳ್ಬಹುದು. ಅದೇ ರೀತಿ ಇಲ್ಲಿ ತೆಂಗಿನ ಗಿಡನು ಅಷ್ಟೇ ನಾವು ಇಲ್ಲಿ 15 ಅಡಿ ಗ್ಯಾಪ್ ಕೊಟ್ಟಿದೀವಿ. ಆ ತೆಂಗಿನ ಗಿಡನ ಇಲ್ಲಿ ಈಗ ಆಲ್ರೆಡಿ ಇಲ್ಲಿ ಪ್ಲಾಂಟೇಶನ್ ಮಾಡಿದೀವಿ. ಹಾಗೆ ಇಲ್ಲಿ ಕರೆಂಟ್ ಕಂಬದ ಕೆಳಗೆ ಬೇವಿನ ಮರ ನೋಡಿ, ಎಲ್ಲ ಬೇವಿನ ಮರ ಈ ತರ ನಾವು ಬಿಟ್ಕೊಳ್ಬೇಕು. ಬೇವಿನ ಗಿಡವನ್ನ ಇಲ್ಲಿ ಬಿಟ್ಕೊಳ್ಬೇಕು. ಇಲ್ಲಿ ಉಗುನಿ ಅಂಬುನೆಲ್ಲ ನೆಲದಲ್ಲಿ ಎಲ್ಲ ಇದು ಹರಡಕ್ಕೆ ಶುರು ಆಗಿದೆ ಇದು. ಹಾಗೆ ಇದನ್ನ ಗಿಡ ಏನ್ ಮಾಡ್ತದೆ, ನಾವು ಬೇವಿನ ಗಿಡವನ್ನೆಲ್ಲ ಇಲ್ಲಿ ಇಟ್ಕೊಳ್ಬಹುದು. ಬೇವಿನ ಗಿಡ ಅಂದ್ರೆ ಕರೆಂಟ್ ಕಂಬದ ಕೆಳಗೆ ಬೇವಿನ ಗಿಡ ಇರ್ಬೋದು. ಅದು ಸ್ವಲ್ಪ ಮೇಲೆ ಹೋಗ್ತದೆ ಅಂದಾಗ ನಾವು ಅದನ್ನ ಕಟ್ ಮಾಡಿ ಅದನ್ನ ಉಪಯೋಗಿಸ್ಕೊಳ್ಬಹುದು. ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ಗಿಡಗಳನ್ನ ಇಲ್ಲಿ ನಾವು ಸ್ವಲ್ಪ ಕಡಿಮೆ ಎತ್ತರ ಬರುವಂತ ಗಿಡಗಳನ್ನ ಕರೆಂಟ್ ಕಂಬದ ಕೆಳಗಡೆ ನಡಬಹುದು. ಈಗ ಸಿಟಿಗಳೆಲ್ಲ ನಿಮ್ಗೆ ಹೈ ಟೆನ್ಷನ್ ವೈರ್ ಹೋಗಿರೋ ಕೆಳಗಡೆ ಎಲ್ಲ ಪಾರ್ಕಿಂಗ್ ಮಾಡ್ತಾರಲ್ಲ,
ಪಾರ್ಕಿಂಗ್ ಅಲ್ಲಿ ಏನು ಮನೆಗಿನೇ ಕಟ್ಟಕ್ ಬಿಡಲ್ಲ, ಪಾರ್ಕಿಂಗ್ ಕಟ್ಟಕ್ ಬಿಡ್ತಾರೆ. ಕೆಲವ್ರ ಕಡೆ ಕಾಲೇಜು ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಅವರೆಲ್ಲ ಎಲ್ಲಾ ತರದ ಸಪೋರ್ಟ್ ಇರೋರು, ಮತ್ತೆ ಜನತೆಗೆ ದಿನನಿತ್ಯ ಕಾನೂನು ಬಗ್ಗೆ ಅರಿವು ಮಾಡೋರೆಲ್ಲ ಅಂತ ಕೆಳಗಡೆ ಎಲ್ಲ ಬಿಲ್ಡಿಂಗ್ ಕಟ್ಕೊಂಡು ಆರಾಮಾಗಿ ಯಾವುದೇ ಧೈರ್ಯದಲ್ಲಿದ್ದಾರೆ. ಅದೇ ಯಾರೋ ಒಂದ್ ಕಡೆ ಬಡವರು ಹೋಗಿ ಏನೋ ಕಟ್ಬಿಟ್ರೆ ಅದನ್ನ ಹೋಗಿ ಮಾರೋದಿನ ಕಿತ್ತಾಕ್ಬಿಡ್ತಾರೆ. ಅಂತ ವ್ಯವಸ್ಥೆನೂ ನಮ್ಮಲ್ಲಿ ಏನು ಕೊರತೆ ಇಲ್ಲ. ಅದರಿಂದ ಇಲ್ಲೆಲ್ಲ ನಾವು ಈಗ ಬೇವಿನ ಗಿಡಗಳನ್ನ ಇಲ್ಲಿ ಹಾಕೊಂಡಿದ್ದೇವೆ. ಇಲ್ಲಿ ತೆಂಗಿನ ಗಿಡವನ್ನ ಈ ರೀತಿ ಇಲ್ಲೂ ಸಾಲಲ್ಲಿ ಇಲ್ಲಿ ಬಂದಿದೆ. ಈಗ ನೆಕ್ಸ್ಟ್ ಇವಾಗ ಇಲ್ಲಿ ಈ 2 ರೋಡ್ ಮಧ್ಯದಲ್ಲಿ ಇಲ್ಲಿ ತೆಂಗಿನ ಗಿಡ ಇಲ್ಲಿ ಬರುತ್ತೆ. ಆಮೇಲೆ ಈ ಸೈಡ್ ಅಲ್ಲಿ ಇಲ್ಲೂ ತೆಂಗಿನ ಗಿಡ ಇಲ್ಲಿ ಬರುತ್ತೆ. ಇದು ಸುಮಾರು ಒಂದು 20 ಅಡಿ ರಸ್ತೆಯನ್ನ ಬಿಟ್ಟಿದೀವಿ. ಇದು ನಮ್ಗೆ ಇಲ್ಲಿ ಮೇಲ್ಗಡೆ ಸಿಂಗಲ್ ರಸ್ತೆ 15 ಅಡಿ ಬರುತ್ತೆ. ಇದು ಮೇಲ್ಭಾಗಕ್ಕೆ 15 ಅಡಿ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಸಂಚಾರ ಬಹಳ ಕಡಿಮೆ ಇರುತ್ತೆ. ಈ ರಸ್ತೆಯಲ್ಲಿ ನಮಗೆ ಹೆಚ್ಚು ಸಂಚಾರ ಜಾಸ್ತಿ ಇರೋದ್ರಿಂದ ನಾವು ಈ ರಸ್ತೆಯನ್ನ 20 ಅಡಿ ಅಗಲವಾಗಿ ಬಿಟ್ಕೊಂಡಿದೀವಿ. ಇದು ಅಷ್ಟೇ, ಇದು 20 ಅಡಿ ಅಗಲ ಇದೆ. ಕರೆಂಟ್ ಕಂಬದಿಂದ ಇಲ್ಲಿಗೆ 20 ಅಡಿ ಈ ರಸ್ತೆ. ಇದು ನಾವು 20 ಅಡಿ ರಸ್ತೆಯನ್ನ ಬಿಟ್ಟಿದೀವಿ. ರಸ್ತೆಗಳಿಗೆ ಯಾಕೆ ಇಲ್ಲಿ ಎಲ್ಲಾ ಕಡೆನೂ ನಾವು ರಸ್ತೆಗೆ ಯಾಕೆ ಮಾನ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಜಮೀನಿಗೆ ರಸ್ತೆ ಅನ್ನೋದು ಬಹಳ ಒಂಥರ ಈ ದೊಡ್ಡ ಒಂದು ಕಿರೀಟ ಇದ್ದಾಗೆ ರಸ್ತೆ. ಹಾಗಾದ್ರಿಂದ ರಸ್ತೆಯನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಇನ್ನು ಮುಂದೆ ಇಲ್ಲಿ ಏನು ಕೆಲಸ ಡೆವಲಪ್ ಆಗುತ್ತೆ ಅದನ್ನ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ತೆ.